ನಮ್ಮ ಮೈಸೂರಿನ ಪ್ರತಿಷ್ಠಿತ ಚಾಮುಂಡಿಪುರಂ ಸರ್ಕಲ್ನಲ್ಲಿ ನಮ್ಮ ಪಕ್ಷದ ಹಿತೈಷಿಗಳು ಆಗಿರುವಂಥ ಪ್ರವೀಣ್ ಅವರು ಮೈಸೂರು ಹೋಳಿಗೆ ಮನೆ ಅಂತೇಳಿ ಹೇಳಿ ಪ್ರಾರಂಭವನ್ನು ಮಾಡಿದ್ದಾರೆ. ಅದನ್ನು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಜನಪ್ರಿಯ ನೇತಾರರು ಹಾಗೂ ನಮ್ಮ ಕಾರ್ಯಕರ್ತರ ಕಣ್ಮಣಿಯೂ ಆಗಿರುವಂತಹ ಶ್ರೀವತ್ಸ ಅವರು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರವೀಣ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಎಲ್ಲ ಸುಭಿಕ್ಷೆಯನ್ನು, ಒಳ್ಳೆಯ ವಹಿವಾಟು ನಡೆಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೀನಿ. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಭಾಳಷ್ಟು ಕೆಫೆಗಳು ಬರ್ತಾ ಇದ್ದಾವೆ, ಒಳ್ಳೊಳ್ಳೆ ತಿನಿಸುಗಳು ಇರುವಂಥ ಹೋಟೆಲ್ಗಳು ಬರ್ತಾ ಇದ್ದಾವೆ. ಹೋಳಿಗೆ ಮನೆಯೂ ಕೂಡ ನಮಗೆ ಯಾವುದೋ ಒಂದು ಕಾರ್ಯಕ್ರಮ ಆಗಲಿ, ಮದುವೆ ಮುಂಜೆ ಆಗಲಿ, ಅಥವಾ ನಮಗೆ ತಿನ್ನಬೇಕು ಅಂತ ಅನಿಸಿದಾಗಲೆಲ್ಲ ಇದು ಒಂದು ಒಳ್ಳೆಯ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸ್ತಾ ಇದೆ. ರುಚಿಯಾದಂತಹ ಹೋಳಿಗೆಯನ್ನು ಇಲ್ಲಿ ಉಣಬಡಿಸ್ತಾರೆ. ಪ್ರವೀಣ್ ಅವರಿಗೆ ಒಳ್ಳೆಯದಾಗಲಿ. ಚಾಮುಂಡಿಪುರಂನ ಸರ್ಕಲ್ಲಿನ ಈ ಒಂದು ಭಾಗದಲ್ಲಿ ಮೈಸೂರಿನ ಹೃದಯ ಭಾಗನೇ ನಮ್ಮ ಕ್ಷೇತ್ರದ ಹೃದಯ ಭಾಗ. ಈ ಭಾಗದಲ್ಲಿ ಮೈಸೂರು ಹೋಳಿಗೆ ಅನ್ನೋದನ್ನು ಶ್ರೀಯುತ ಪ್ರವೀಣ್ ಅವರು ತೆಗೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ಪ್ರತಾಪ್ ಸಿಂಹ ಸಾಹೇಬರು ಬಂದು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀವಿ. ಜನಕ್ಕೆ ಒಳ್ಳೆಯ ಕ್ವಾಲಿಟಿಯ, ಜನಕ್ಕೆ ಒಳ್ಳೆಯ ದರದಲ್ಲಿ ಕೊಡುವಂಗಾಗಲಿ. ಮದುವೆ ಮನೆಗಳಲ್ಲಿ ಏನು ತಗೋತಾರೆ ಅವರು ಈ ಕಡೆಯಿಂದನೇ ತೆಗೆದುಕೊಂಡು ಹೋದ್ರೆ ಒಂದಷ್ಟು ರಿಯಾಯಿತಿ ದರದಲ್ಲೂ ಸ್ವೀಟ್ಗಳನ್ನ ಕೊಡುವಂಥ ರೀತಿಯಲ್ಲಿ ಮಾಡಲಿ, ಜನರಿಗೆ ಅನುಕೂಲ ಮಾಡಲಿ, ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನಡೆಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ತಗಡೂರು ರಾಮಚಂದ್ರರಾವ್ ವೃತ್ತ, ಸ್ವಾತಂತ್ರ್ಯ ಹೋರಾಟಗಾರ ತಗಡೂರು ರಾಮಚಂದ್ರರಾವ್ ವೃತ್ತದ ಚಾಮುಂಡಿಪುರಂ ಸರ್ಕಲ್ನಲ್ಲಿ ಒಂದು ಹೋಳಿಗೆ ಮನೆ ಭಾಳ ಅದ್ಭುತವಾಗಿ ರುಚಿಕರವಾದಂಥ ಹೋಳಿಗೆಗಳನ್ನು ಕೊಡೋದಕ್ಕೋಸ್ಕರ ಪ್ರವೀಣ್ ಅವರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ, ಈ ರೀತಿ ಮೈಸೂರು ಏನು ಸಾಂಸ್ಕೃತಿಕ ನಗರಿ, ವಿಶೇಷ ರೀತಿಯಲ್ಲಿ ಮೈಸೂರು ಪಾಕ್ ಇರ್ಬೋದು, ಹೋಳಿಗೆ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ಈ ರೀತಿ ವಿಶೇಷವಾದಂಥ ಇದನ್ನು ಉಣಬಡಿಸ್ತಾ ಇದೆ. ಪ್ರವೀಣ್ ಅವರಿಗೆ ಶುಭಾಶಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಮೊದಲನೇದಾಗಿ ಎಲ್ಲ ವಾಹಿನಿಯವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೆ ಮೈಸೂರು ಜನತೆಗೆ ವಿಶೇಷವಾದ ನಮಸ್ಕಾರಗಳು. ಇವತ್ತಿನ ಮೈಸೂರಿನ ವಿಶೇಷ, ಇವತ್ತು ಒಂದು ಮೈಸೂರು ಹೋಳಿಗೆ ಮನೆ ಅನ್ನುವಂತಕ್ಕಂಥ ಒಂದು ಹೋಟೆಲ್ಗೆ ನಾನು ಇನಾಗ್ರೇಷನ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಎಲ್ಲ ಗೆಳೆಯರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಈ ಒಂದು ಮೈಸೂರು ಹೋಳಿಗೆ ಮನೆ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಎಲ್ಲ ರೀತಿಯ ವೆರೈಟೀಸ್ ಆಫ್ ಹೋಳಿಗೆ ಇರುತ್ತೆ. ಅಷ್ಟೇ ಅಲ್ಲದೆ ಖಾದ್ಯಗಳು ಇಲ್ಲಿ ಖಾರನೂ ಇರುತ್ತೆ, ಹಾಗೆ ಎಳ್ಳುಂಡೆ ಇರುತ್ತೆ. ಆ್ಯಂಡ್ ಇಲ್ಲಿ ಭೋಜನನ ಸವಿಯೋರು ಬಹಳ ಖುಷಿಯಿಂದ ಬಂದು ಸ್ವೀಕರಿಸ್ಬೋದು. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ದ ಸ್ವಿಗ್ಗಿನಲ್ಲೂ ಕೂಡ ಸಿಗ್ಬೋದೇನೋ ಮುಂದೆ. ಈ ಮೈಸೂರು ಜನತೆ ಈ ಒಂದು ಮೈಸೂರು ಹೋಳಿಗೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ. ಶುಗರ್ ಇದ್ರೂ ಪರವಾಗಿಲ್ಲ, ಒಂದು ತಿನ್ನಿ. ನಾನು ಊಟ ಮಾತ್ರ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸವಿತೀನಿ ಸರ್. ಅದರಲ್ಲೂ ಮಾಂಸಾಹಾರಿ ನಾನು. ಅದ್ರ ಜೊತೆ ನನಗೆ ಹೋಳಿಗೆ ಅಂತಂದರೆ ಭಾಳ ಪಂಚಪ್ರಾಣ. ಸ್ವೀಟಲ್ಲಿ ಖಂಡಿತ. ಸರ್, ಆಮೇಲೆ ಇದೊಂದು ವಿಶೇಷ ಏನಂತಂದರೆ ಇವತ್ತು ₹1 ಒಂದು ಹೋಳಿಗೆ ಅಂತೇಳಿ ಮಾರಾಟ ಮಾಡ್ತಿದ್ದಾರೆ. ದಯವಿಟ್ಟು ಮೈಸೂರು ಜನತೆ ಬಂದು ಇಲ್ಲಿ ಟೇಸ್ಟ್ ನೋಡಿ. ಯಾಕೆಂದರೆ ₹1 ಕೊಡೋದು ಮುಖ್ಯ ಅಲ್ಲ, ಆ ಟೇಸ್ಟ್ ಭಾಳ ಇಂಪಾರ್ಟೆಂಟು. ನಮ್ಮ ಮೈಸೂರಿನವರು ಮೈಸೂರು ಒಂದು ಹೋಳಿಗೆ ಮನೆಯನ್ನು ಜೈಗೊಳಿಸಿ ಸಕ್ಸಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮೈಸೂರು ಹೋಳಿಗೆ ಮನೆ ಉದ್ಘಾಟನೆಯನ್ನು ಸಂತೋಷದಿಂದ ನಾನು ನೆರವೇರಿಸಿದ್ದೀನಿ. ಇದು ಮಾಲೀಕರು ಪ್ರವೀಣ್ ಇವರು ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಉಂಡಿಯವರು. ತುಂಬ ಕಷ್ಟಪಟ್ಟು ಮೇಲೆ ಬಂದು ಈ ಥರದ ಒಂದು ಮಳಿಗೆನ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಒಂದು ರೈತಾಪಿ ಕುಟುಂಬದಿಂದ ಬಂದವರು. ಇವ್ರ ತಂದೆ, ಇವ್ರ ತಾಯಿಯವರು ಸಹ ನನಗೆ ಮೊದಲಿಂದ ಗೊತ್ತು. ಅವರು ಮೈಸೂರಿನಲ್ಲಿ ಬಂದು ಒಂದು ಪೆಟ್ರೋಲ್ ಬಂಕಲ್ಲೂ ಸಹ ಕೆಲಸದಲ್ಲಿದ್ದರು. ಅಷ್ಟು ಕಷ್ಟದಲ್ಲಿದ್ದು ಇವತ್ತು ಅವರದೇ ಆದ ಒಂದು ಸ್ವಂತ ಉದ್ಯೋಗನ ಮಾಡಿ ಮತ್ತು ಈ ಚಾಮುಂಡಿಪುರಂ ಸರ್ಕಲ್ನಲ್ಲಿ ಒಂದು ಮಳಿಗೆನ ತಗೊಂಡು ಬಾಡಿಗೆಗೆ ಒಂದು ಹೋಳಿಗೆ ಮನೆ ಮಾಡಿದ್ದಾರೆ. ಮತ್ತು ಈ ದಿನ ಪ್ರತಿಯೊಬ್ಬರಿಗೂ ಗ್ರಾಹಕರಿಗೆ ₹1 ಒಂದು ಹೋಳಿಗೆಯಂತೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಎಲ್ಲರಿಗೂ ಸಹ ಇವರ ರುಚಿ, ಕೈ ರುಚಿ ಮುಟ್ಲಿ ಅಂತ. ಆ ಕಾರಣದಿಂದ ಅದು ಶುಭಗಳಿಗೆನಲ್ಲಿ ಉದ್ಘಾಟನೆ ಆಗಿದೆ. ಇದು ಎತ್ತೆತ್ತರಕ್ಕೆ ಬೆಳೀಲಿ. ಇವರು ನಮ್ಮ ಮೈಸೂರಿನಲ್ಲಿ ಇನ್ನೂ ಹಲವಾರು ಬ್ರ್ಯಾಂಚ್ಗಳನ್ನು ಮಾಡಿ ಹೋಳಿಗೆನ ಹಂಚಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ. ಹೊಸದೇನಿಲ್ಲ, ನಾನು ಮಾಡಿ ನಾನು 8-9 ವರ್ಷ ಆಗಿದೆ. ನಾನು ಚಿಕ್ಕದಾಗಿ ಶುರು ಮಾಡಿದೆ. ದಿನಕ್ಕೆ ಒಂದು 5 ಹೋಳಿಗೆ ಮಾಡೋ ಥರ ಶುರು ಮಾಡಿದನು.
ಇವತ್ತೊಂದು 5,000 ಹೋಳಿಗೆ ಬೇಕಾದ್ರೆ ಕೂಡ ಅಷ್ಟು ದೊಡ್ಡ ಮಟ್ಟಿಗೆ ನಮ್ಮ ಉದ್ದೇಶ ಮಾಡಿದೆ ಒಂದಷ್ಟು ಬಡ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು ಉದ್ದೇಶ. ಎಲ್ಲರೂ ಓದಿರೋರಿಗೆ ಮಾತ್ರ ಕೆಲಸ ಕೊಡ್ತಾರೆ, ಅನ್ಎಜುಕೇಟೆಡ್ಗೆ ಮಾತ್ರ ಕೆಲಸ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಸರ್. ನಮ್ಮಲ್ಲಿ ಇವು ಪ್ರೆಸೆಂಟ್ 10 ಜನ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿರೋ ಟೀಮ್ಸು ತುಂಬ ಅವ್ರು ನಾವು ಇವತ್ತು ಏನೇ ಮಾಡಿದ್ರು ಕೂಡ ಎಲ್ಲ ಅವರು ಆರಿಸುವುದರಿಂದ ಮಾಡ್ತಾರೆ. 8 ವರ್ಷ ಚೆನ್ನಾಗಿದೆ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನನಗೆ 20 ವರ್ಷ ಇದೆ. ನಾನು ಬೇರೆ ಬೇರೆ ಕಡೆ ತುಂಬ ಕಡೆ ಕೆಲಸ ಮಾಡಿದ್ದೀನಿ. ಬೇರೆ ನಾನು ಸಿಟಿ ಬಸ್ಸಿನ ಕಡಲೆಕಾಯಿ ವ್ಯಾಪಾರ ಮಾಡಿದ್ದೀನಿ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಸ್ವೀಟ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಬಟ್ ನಾನು ಸ್ವಂತ ಶುರು ಮಾಡಿ 8 ವರ್ಷ ಆಗಿದೆ. ನನಗೆ ತುಂಬ ಅನುಭವ ಆಗಿದೆ ಮೇಡಮ್ ಮಾಡಿದ್ದು. ಸೊ ನಮ್ಮಲ್ಲಿ ಏನಕ್ಕೆ ಬರಬೇಕು ಅಂದರೆ ನಾವು ಕ್ವಾಂಟಿಟಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಸರ್. ಕ್ವಾಂಟಿಟಿ ಕ್ಲೀನಿಂಗು, ರುಚಿಗೆ ನಾವು ಮೇನು ಫ್ರೆಂಡ್ಸ್ ಅನ್ಸೆ. ಯಾವುದೇ ಕೆಮಿಕಲಲ್ಲಿ ಎಲ್ಲ ಆರ್ಗಾನಿಕ್ ಫುಡ್ಡೆಲ್ಲ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಒಂದು ಬೆಲ್ಲ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಪ್ರತಿಯೊಂದು ರೈತರಿಗೂ ಉಪಯೋಗ ಕಾನ್ಸೆಪ್ಟಿಂದ ಮಾಡ್ತೀವಿ. ಆರ್ಡ್ರ್ ಕೊಟ್ಟರೆ ನಮಗೆ ಬಲ್ಕಾಗಿ ಆರ್ಡ್ರ್ ಕೊಟ್ಟರೆ ಒಂದು ಡೆಲಿವರಿ ಕೊಡ್ತೀವಿ. ನಾವು ಇಲ್ಲೇ ಮನೆಗೆ ಬಂದು ಕೊಟ್ಟರೆ ಕೊಡ್ತೀವಿ. ಎರಡಕ್ಕೂ ಇದೆ. ನಮ್ಮದು ಬೆಳಗ್ಗೆ 7:30 ಓಪನ್ ಆಗುತ್ತೆ. ವರ್ಕ್ ಶುರು ಆಗೋದು 9 ಗಂಟೆ ನಂತರ ಬಿಸಿ ಹೋಳಿಗೆ ಶುರು ಆಗುತ್ತೆ. ನಂತರ ಈವ್ನಿಂಗ್ ಸಂಜೆ ರಾತ್ರಿ 9 ಗಂಟೆವರೆಗೆ ಕೆಲಸ ಮಾಡ್ತೀವಿ. ನಮ್ಮ ರಗ್ಗಲಿಗೆ ಕಾಯಿ ಬೆಳೆ ಎರಡು ಇರುತ್ತೆ. ಬೇರೆ ಪೈನಾಪಲ್, ಜಾಕ್ ಫ್ರೂಟು ಈ ಥರದ್ದೆಲ್ಲ ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡ್ತೀವಿ. ಈ ಮೈಸೂರು ಜನಗಳಿಗೆ ಕಾಯಿ ಒಳಗೇನೆ ಫೇಮಸ್. ಅದು ಬಿಟ್ಟರೆ ಬೇರೆದನ್ನ ಅಷ್ಟೊಂದು ಲೈಕ್ ಮಾಡಲ್ಲ. ಕೆಲವರು ಲೈಕ್ ಮಾಡೋರು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ. ನಮ್ಮಲ್ಲಿ ಬೇರೆ ಬೇರೆ ಖಾರ ತಿಂಡಿಗಳು, ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ, ಕರ್ಜಿಕಾಯಿ, ಸರ್ಜಪ್ಪ, ರವೆ ಉಂಡೆ ಇದೇನೋ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ. ಎಲ್ಲರೂ ಬಂದು ಸಹಕಾರ ಕೊಡಿ ಅಂತ ಕೇಳ್ತೀವಿ.